ಸಿರಿಯಾ ಅಂದರೆ ಸಾಕು ಅಲ್ಲಿನ ಕರಾಳ ರಕ್ತ ಚರಿತ್ರೆ ಎಲ್ರಿಗೂ ನೆನಪಿಗೆ ಬರುತ್ತೆ. ಆಫ್ಘಾನಿಸ್ತಾನದಲ್ಲಿ 3 ವರ್ಷದ ಹಿಂದೆ ತಾಲಿಬಾನಿಗಳು ಅಲ್ಲಿನ ಅಧ್ಯಕ್ಷ ಅಶ್ರಫ್ ಘನಿಯನ್ನ ಒದ್ದೋಡಿಸಿ ತಾಲಿಬಾನ್ ಸರ್ಕಾರವನ್ನು ರಚನೆ ಮಾಡಿದ್ರು. ಇಡೀ ಆಫ್ಘಾನಿಸ್ತಾನ ದೇಶ ತಾಲಿಬಾನಿಗಳ ಕೈವಶ ಆಯಿತು. ಇಡೀ ದೇಶ ಈಗ ನರಕದ ಕೂಪ ಆಗ್ಬಿಟ್ಟಿದೆ. ಆ ಬಂದೂಕಿನ ಅಡಿಯಲ್ಲಿ ಅಲ್ಲಿ ಜನ ಹೆದರಿ ಜೀವನ ಮಾಡ್ತಾ ಇದ್ದಾರೆ. ಈಗ ಅಂಥದ್ದೇ ಪರಿಸ್ಥಿತಿ ಇನ್ನೊಂದು ಇಸ್ಲಾಮಿಕ್ ದೇಶ ಸಿರಿಯಾಕ್ಕೆ ಬಂದಿದೆ. ಇಲ್ಲಿ ಸಿರಿಯಾದಲ್ಲಿ ಕಳೆದ 54 ವರ್ಷದಿಂದ ಇದ್ದಂತಹ ಅಸಾದ್ ಕುಟುಂಬದ ಆಳ್ವಿಕೆ ಇಲ್ಲಿ ಅಂತ್ಯ ಆಗಿದೆ. 14 ವರ್ಷದಿಂದ ನಡೀತಿದ್ದ ದಂಗೆ ಅಂತಿಮ ಹಂತಕ್ಕೆ ಹೋಗಿ ಅಲ್ಲಿನ ಅಧ್ಯಕ್ಷ ಬಶಾರ್ ಅಲ್ ಅಸಾದ್ ಈಗ ದೇಶ ಬಿಟ್ಟು ಹೋಗಿ ರಷ್ಯಾದಲ್ಲಿ ತಲೆಮರೆಸ್ಕೊಂಡಿದ್ದಾರೆ. ಈಗ ಮತ್ತೊಂದು ಉಗ್ರ ಸಂಘಟನೆ ಈಗ ಇಡೀ ದೇಶವನ್ನ ಮುನ್ನಡೆಸ್ತಾ ಇದೆ. ಅಷ್ಟಕ್ಕೂ 50ರಿಂದ 54 ವರ್ಷದಲ್ಲಿ ಅಸಾದ್ ಕುಟುಂಬ ಮಾಡಿದಂತಹ ದೌರ್ಜನ್ಯ ಹೆಂಗಿತ್ತು, ಈಗ ಸಿರಿಯಾದಲ್ಲಿ ಬಂಡುಕೋರರ ಮುಂದಿನ ಕ್ರೂರ ಅಧ್ಯಾಯಗಳು ಹೆಂಗಿರುತ್ತೆ, ಈ ಸಿರಿಯಾ ದಂಗೆಗೆ ನಿಜವಾದ ಕಾರಣಗಳೇನು, ಸಿರಿಯಾದಲ್ಲಿನ ದಂಗೆ ಇಸ್ರೇಲ್ ಮತ್ತೆ ಅಮೆರಿಕ ಇದನ್ನ ಲಾಭವಾಗಿ ಮಾಡಿಕೊಳ್ಳುತ್ತಾ ಅನ್ನೋದನ್ನ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಮೊದಲಿಗೆ ಇಲ್ಲಿ ಬಶಾರ್ ಅಲ್ ಅಸಾದ್ ಯಾರು, ಅವ್ರ ತಂದೆ ಸಿರಿಯಾದಲ್ಲಿ ಮಾಡಿದಂತಹ ಕ್ರೂರ ಆಡಳಿತ ಹೇಗಿತ್ತು ಅನ್ನೋದನ್ನ ವಿವರಿಸ್ತೀನಿ. ಆ ಸಿರಿಯಾ ದೇಶ ಈವರೆಗೂ ಬಶಾರ್ ಅಲ್ ಅಸಾದ್ ಕಪಿಮುಷ್ಟಿಯಲ್ಲಿತ್ತು. 24 ವರ್ಷದಿಂದ ಈ ಬಶಾರ್ ಸಿರಿಯಾದ ಅಧ್ಯಕ್ಷನಾಗಿದ್ದ. ಇದಕ್ಕೂ ಮೊದಲು ಸಿರಿಯಾದ ಅಧ್ಯಕ್ಷನಾಗಿದ್ದು ಇದೇ ಬಶಾರ್ ತಂದೆ ಹಫೀಜ್ ಅಲ್ ಅಸಾದ್. ಹಫೀಜ್ ಅಲ್ ಅಸಾದ್ 1970ರಲ್ಲಿ ಸಿರಿಯಾದ ಪ್ರಧಾನಮಂತ್ರಿ ಆಗಿರ್ತಾರೆ. ಅದಾದ ಒಂದೇ ವರ್ಷಕ್ಕೆ ಅಂದ್ರೆ 1971ರಲ್ಲಿ ಹಫೀಜ್ ಇಡೀ ಸಿರಿಯಾವನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಅಲ್ಲಿ ಅಧ್ಯಕ್ಷರಾಗ್ತಾರೆ. ಬಳಿಕ ಹಫೀಜ್ ಇಲ್ಲಿ ಸರ್ವಾಧಿಕಾರಿಯಾಗಿ ಬದಲಾಗ್ತಾ ಹೋದ್ರು. 1971ರಿಂದ 2000ನೇ ಇಸ್ವಿವರೆಗೂ ಕೂಡ ಹಫೀಜ್ ಅಲ್ ಅಸಾದ್ ಇಲ್ಲಿ ಸಿರಿಯಾದ ಅಧ್ಯಕ್ಷನಾಗಿರ್ತಾರೆ, ಸರ್ವಾಧಿಕಾರಿಯಾಗಿರ್ತಾರೆ. ಬರೋಬ್ಬರಿ 30 ವರ್ಷಗಳ ಕಾಲ ಇಡೀ ಸಿರಿಯಾವನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ತಾರೆ. ಸಿರಿಯಾ ದೇಶದಲ್ಲಿ ಹಫೀಜ್ ಅವಧಿಯಲ್ಲಿ ಇವರ ವಿರುದ್ಧ ಯಾರು ಮಾತಾಡೋಂಗಿರ್ಲಿಲ್ಲ. ಇವ್ರು ಹೇಳಿದ್ದೇ ರೂಲ್ಸು, ಇವ್ರು ಮಾಡಿದ್ದೇ ಆರ್ಡರ್ ಅನ್ನೋಂಗಾಗಿತ್ತು. 2000ನೇ ಇಸ್ವಿಯಲ್ಲಿ ಜೂನ್ನಲ್ಲಿ ಹಫೀಜ್ ಸಾವನ್ನಪ್ತಾರೆ. ಬಶಾರ್ ಅಲ್ ಅಸಾದ್ ಏನಿದ್ದಾರೆ ಅವರ ಆಡಳಿತ ಇಲ್ಲಿ ಶುರುವಾಗ್ತಾ ಹೋಗುತ್ತೆ. ಬಶಾರ್ ಅಲ್ ಅಸಾದ್ ತನ್ನ ತಂದೆ ಏನು ಕೆಲಸ ಮಾಡ್ತಿದ್ರು ಅದೇ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾರೆ. ಇವರು ಅಪ್ಪನಿಗಿಂತ ಮಗ ಉತ್ತಮ ಆಡಳಿತ ಮಾಡ್ಬೋದು, ದೇಶ ಇನ್ನಾದರೂ ಸುಧಾರಣೆ ಆಗುತ್ತೆ ಅಂತ ಜನ ಅಂದ್ಕೊಂತಾರೆ. ಆದರೆ ಬಶಾರ್ ಅದು ಮಾಡಲ್ಲ. ತನ್ನ ಅಪ್ಪ ಹೆಂಗೆ ದುರಾಡಳಿತ ನಡೆಸ್ತಾ ಇರ್ತಾನೋ ಅದೇ ತರ ಕೆಲಸ ಮಾಡ್ಕೊಂತ ಹೋಗ್ತಾನೆ. ಎದುರಾಳಿಗಳು ಒಬ್ಬರನ್ನೂ ಬಿಡಲ್ಲ. ಇದು ಕೂಡ ಜನರನ್ನ ಇಲ್ಲಿ ದಂಗೆ ಏಳುವಂತೆ ಮಾಡುತ್ತೆ. 2011ರಲ್ಲಿ ಈ ಒಂದು ನಾಗರಿಕ ದಂಗೆ ಕೂಡ ಇಲ್ಲಿ ಶುರುವಾಗ್ತಾ ಹೋಗುತ್ತೆ. ಈ ಟೈಮ್ನಲ್ಲಿ ಜನ ಏನ್ ದಂಗೆ ಎದ್ದೇಳ್ತಾರೋ ಅವ್ರನ್ನೆಲ್ಲ ಬಗ್ಗು ಬಡಿಬೇಕು ಅಂತ ಬಶಾರ್ ಮಾಡಿದ್ದು ಒಂದು ಭಯಾನಕ ಮಾರಣ ಹೋಮ. 2ನೇ ಮಹಾಯುದ್ಧದ ಟೈಮಲ್ಲಿ ಹಿಟ್ಲರ್ ಏನು ಬರೋಬ್ಬರಿ 6 ಲಕ್ಷ ಯಹೂದಿಗಳ ಮಾರಣ ಹೋಮ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಈ ಒಂದು 2ನೇ ಮಹಾಯುದ್ಧ ಟೈಮಲ್ಲಿ ಒಟ್ಟಾರೆ 15ರಿಂದ 20 ಲಕ್ಷ ಜನ ಒಟ್ಟಾರೆ ಇಲ್ಲಿ ನಾಜಿ ಸೈನಿಕರ ಹತ್ಯಾಕಾಂಡದಲ್ಲಿ ಬಲಿಯಾಗಿ ಹೋಗ್ತಾರೆ. ಬಶಾರ್ ಕೂಡ ಇಂಥದ್ದೇ ಮಾರಣ ಹೋಮವನ್ನ ಇಲ್ಲಿ ನಡೆಸಿದ್ರು. ಅಸಾದ್ ವಿರುದ್ಧ ಯಾರೇ ದಂಗೆ ಎದ್ರು ಅವರನ್ನ ಮುಲಾಜಿಲ್ದೆ ಅವರನ್ನ ಸಾಯಿಸ್ಬಿಡ್ತಾ ಇದ್ದ. ಹೀಗೆ ಇಲ್ಲಿ ಬಶಾರ್ ಅಲ್ ಅಸಾದ್ ಏನಿದ್ದಾರೆ ಅವರು ಕೊಂದಿದ್ದು ತಮ್ಮ ಅವಧಿಯಲ್ಲಿ ಬರೋಬ್ಬರಿ 5 ಲಕ್ಷ ಜನರನ್ನ. ಬಶಾರ್ಗೆ ಇಲ್ಲಿ ಸಹಾಯ ಮಾಡಿದ್ದು ರಷ್ಯಾ, ಇರಾನ್ ಹಾಗೆ ಹಿಜ್ಬುಲ್ಲಾದಂತಹ ಸಂಘಟನೆಗಳು. ಈ ಇರಾನ್ ಬೆಂಬಲ ಹಾಗೆ ಹಿಜ್ಬುಲ್ಲಾಗಳ ಬೆಂಬಲದೊಂದಿಗೆ ಇಲ್ಲಿ ಅಸಾದ್ 14 ವರ್ಷ ಹೆಂಗೋ ಬಚಾವಾದ್ರು. ಆದರೆ ಈಗ ಇಸ್ರೇಲ್ ಇರಾನ್ ನಡುವೆ ಒಂದು ಯುದ್ಧ ನಡೀತಾ ಇದೆ. ಇಲ್ಲಿ ಇರಾನ್ ಸೈಲೆಂಟ್ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗ್ದಂಗೆ. ಇರಾನ್ ಸಪೋರ್ಟ್ ಕೂಡ ಕಳ್ಕೊಂಡಿದ್ರಿಂದ ಬಶಾರ್ ಅಲ್ ಅಸಾದ್ ಶಕ್ತಿ ಕೂಡ ಕಳ್ಕೊಂಡ್ರು. ಕಡೆಗೆ ದೇಶ ಬಿಟ್ಟು ಓಡೋಗಿ ಈಗ ರಷ್ಯಾದ ಮಾಸ್ಕೋನಲ್ಲಿ ತಲೆಮರೆಸ್ಕೊಂಡಿದ್ದಾರೆ. ಅಸಾದ್ ಇಲ್ಲಿ ಕ್ರೂರ ಆಡಳಿತಕ್ಕೆ ಕುಖ್ಯಾತಿ ಪಡೆದವರು. 2011ರಲ್ಲಿ ಸಿರಿಯಾದಲ್ಲಿ ಜನದಂಗೆ ಎದ್ರು. ಅಲ್ ಖೈದಾ ಬೆಂಬಲಿತ ಉಗ್ರ ಸಂಘಟನೆ ಹಯಾತ್ ತಹ್ರೀರ್ ಅಲ್ ಶಾಮ್ ಅನ್ನೋಂಥ ಒಂದು ಸಂಘಟನೆ ಕೂಡ ಈ ದಂಗೆಯಲ್ಲಿ ಪಾಲ್ಗೊಂಡಿತ್ತು. ಹಯಾತ್ ತಹ್ರೀರ್ ಅಲ್ ಶಾಮ್ ಇಲ್ಲಿ ಅಸಾದ್ನನ್ನ ಕೆಳಗಿಳಿಸಬೇಕು ಅಂತ ಅವರು ಹೋರಾಟ ನಡೆಸ್ತಾ ಇದ್ರು. ಅಸಾದ್ ಮಿಲಿಟರಿ ಪಡೆಗಳ ವಿರುದ್ಧ ಹೋರಾಡ್ತಾ ಇದ್ರು. ಇದೇ ಟೈಮಲ್ಲಿ ಸಿರಿಯಾದಲ್ಲಿ ಅಸಾದ್ ದಂಗೆ ಇದ್ದಂತಹ ಒಬ್ಬೊಬ್ಬರನ್ನು ಕೊಂದಾಕ್ಬಿಟ್ಟ. 14 ವರ್ಷದಲ್ಲಿ 5 ಲಕ್ಷ ಜನ ಜೀವ ಕಳ್ಕೊಂಡ್ರು. ಬರೋಬ್ಬರಿ 1 ಲಕ್ಷ ಜನರನ್ನ ಇಲ್ಲಿ ಸಾರ್ವಜನಿಕವಾಗಿ ಹ್ಯಾಂಗ್ ಮಾಡ್ಲಾಯ್ತು, ನೇಣಾಕ್ಬಿಟ್ರು. ಸಾರ್ವಜನಿಕವಾಗಿ ಪಬ್ಲಿಕ್ ಪ್ಲೇಸ್ನಲ್ಲಿ ತನ್ನ ವಿರುದ್ಧ ಯಾರ್ಯಾರು ದಂಗೆ ಇದ್ರು ಅವ್ರನ್ನೆಲ್ಲನ್ನು ನೇಣಾಕ್ಬಿಟ್ರು. ಸಿರಿಯಾದ ನಾಗರಿಕ ದಂಗೆಯಲ್ಲಿ
5 ಲಕ್ಷ ಜನ ಸಾವನ್ನಪ್ಪಿದ್ರೆ, ಅಂದರೆ 5 ಲಕ್ಷ ಜನ ಇಲ್ಲಿ ಹತ್ಯೆಗೀಡಾದರೆ 60 ಲಕ್ಷ ಜನ ಮನೆ ಕಳ್ಕೊಂಡು ಇಲ್ಲಿ ನಿರಾಶ್ರಿತರಾಗಿ ಹೋದರು. ಲೆಕ್ಕನೇ ಇಲ್ಲದಷ್ಟು ಜನ ಸಿರಿಯಾ ದೇಶವನ್ನೇ ಬಿಟ್ಟು ಬೇರೆ ಕಡೆ ಹೋಗಿ ತಲೆಮರೆಸ್ಕೊಂಡ್ರು. ಇದು ಅಸಾದ್ನ ಭಯಾನಕ ಆಡಳಿತ. ಇಂಥ ಅಸಾದ್ ಈಗ ದೇಶ ಬಿಟ್ಟು ಓಡೋಗಿದ್ದಾನೆ. ಅಲ್ಲಿಗೆ ಮತ್ತೊಂದು ಉಗ್ರ ಸಂಘಟನೆ ಹಯಾತ್ ತಹ್ರೀರ್ ಅಲ್ ಶಾಮ್ ಇಲ್ಲಿ ಅಧಿಕಾರ ನಡೆಸ್ತಾ ಇದೆ. ಈಗ ಅಸಾದು ದೇಶ ಬಿಟ್ಟಿದ್ದು ಅಲ್ಲಿನ ಜನ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಈಗಾಗಲೇ ಅವರು ಜಯಘೋಷ ಮೊಳಗಿಸ್ತಿದ್ದಾರೆ. ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. ಆ ಡಮಾಸ್ಕಸ್ಗೆ ನುಗ್ಗಿದಂತಹ ಬಂಡುಕೋರರು ಮಾಡಿದ ಮೊದಲ ಕೆಲಸನಂದ್ರೆ ಅಲ್ಲಿ ಸಡ್ನಾಯ ಅಂತ ಒಂದು ಜೈಲಿದೆ, ಆ ಜೈಲಿಗೆ ನುಗ್ಗಿದ್ರು ಅವರು, ಆ ಬಂಡುಕೋರರು. ಯಾಕಂದ್ರೆ ಅಸಾದ್ ಅವಧಿಯಲ್ಲಿ ಸಾವಿರಾರು ಜನ ಬಂಡುಕೋರರ ನಾಯಕರನ್ನ ಆ ಜೈಲಿನಲ್ಲಿ ಇಡ್ಲಾಗಿತ್ತು. ಈಗ ಅಸಾದ್ ಎಸ್ಕೇಪ್ ಆಗ್ತಿದ್ದಂತೆ ಅವರೆಲ್ಲರಿಗೂ ಮುಕ್ತಿ ಕೊಡ್ಲಾಗ್ತಾ ಇದೆ. ಸೆಡ್ನಯ ಜೈಲಿನಲ್ಲಿದ್ದಂತಹ ಎಲ್ಲಾ ಬಂಡುಕೋರರ ನಾಯಕರು ಹಾಗೆ ಬೇರೆ ಬೇರೆ ಹೋರಾಟಗಾರರನ್ನ ಈಗ ಜೈಲಿಂದ ಬಿಡಿಸಿ ಸ್ವಾತಂತ್ರ್ಯ ಕೊಡಿಸ್ತಾ ಇದ್ದಾರೆ, ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಹಯಾತ್ ತಹ್ರೀರ್ ಅಲ್ ಶಾಮ್ ಏನೋ ಸಿರಿಯಾದಲ್ಲಿ ಆಡಳಿತ ವಹಿಸ್ಕೊಳ್ಳೋಕೆ ಮುಂದಾಗಿದೆ. ಹಯಾತ್ ಏನಿದೆ ಇದು ಕೂಡ ಉಗ್ರರ ಸಂಘಟನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಈ ಹಿಂದೆ ಆಫ್ಘಾನಿಸ್ತಾನ ಹೇಗೆ ತಾಲಿಬಾನ್ ಪಾಲಾಯ್ತು, ಅದೇ ರೀತಿ ಈಗ ಸಿರಿಯಾ ಇಲ್ಲಿ ಹಯಾತ್ ಪಾಲಾಗ್ತಾ ಇದೆ. ಉರಿಯೋ ಬೆಂಕಿಯಿಂದ ಉರಿಯೋ ಬಾಣ್ಲೆಗೆ ಈ ಸಿರಿಯಾ ಈಗ ಬಿದ್ದಿದೆ. ಇಲ್ಲಿ ಸಿರಿಯಾದಲ್ಲಿ ಬಶಾರ್ ಅಲ್ ಅಸಾದ್ ಆಡಳಿತ ಇಲ್ಲಿ ಪತನ ಆಗೋದನ್ನೇ ಇನ್ನೊಂದು ಕಡೆ ಇಸ್ರೇಲ್ ಮತ್ತೆ ಅಮೆರಿಕ ಕೂತಿತ್ತು. ಇಸ್ರೇಲ್ ಸೇನೆ ಕೂಡ ಈಗ ಸಿರಿಯಾಕ್ ನುಗ್ಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಸಿರಿಯಾ ಬಾರ್ಡರ್ನಲ್ಲಿ ಒಂದು ಬಫರ್ ವಲಯ ಅಂತಿತ್ತು, ಅದನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ಳಿ ಅಂತ ಆರ್ಡರ್ ಮಾಡಿದ್ದಾರೆ. ಆ ಬಫರ್ ಝೋನ್ ಇಲ್ಲಿ ಸಿರಿಯಾ ಮತ್ತೆ ಇಸ್ರೇಲ್ ನಡುವಿನ ಒಂದು ತಟಸ್ಥ ಪ್ರದೇಶ. ಇದು ಇಲ್ಲಿ ಮಿಲಿಟರಿ ಪಡೆ ಇರೋಂಗಿರಲಿಲ್ಲ. ಈಗ ಇಸ್ರೇಲ್ ಏನ್ ಮಾಡಿದೆ, ರಕ್ಷಣಾ ಪಡೆ ತಮ್ಮ ಇಸ್ರೇಲ್ನ ರಕ್ಷಣಾ ಪಡೆಯನ್ನ ಸಿರಿಯಾದ ಕಾಫ್ರ್ ಸೌಸಾ, ಅಲ್ ಮಹೇಜ್ ಹಾಗೆ ಇಲ್ಲಿ ಏರ್ಪೋರ್ಟು, ಮೌಂಟ್ ಕ್ಯಾಸಿಯೋನ್ ಇಂಥ ಕಡೆಗೆ ನುಗ್ಗಿಸ್ತಾ ಇದ್ದಾರೆ. ಅವೆಲ್ಲವನ್ನ ತನ್ನ ತೆಕ್ಕೆಗೆ ತೆಗೊಳ್ಳೋಕೆ ಇಲ್ಲಿ ಇಸ್ರೇಲ್ ಕೂಡ ಪ್ರಯತ್ನ ಪಡ್ತಾ ಇದೆ. 1974ರಲ್ಲಿ ಇಲ್ಲೊಂದು ಒಪ್ಪಂದ ಆಗಿತ್ತು ಇಸ್ರೇಲ್ ಮತ್ತೆ ಸಿರಿಯಾ ನಡುವೆ. ಒಂದು ನ್ಯೂಟ್ರಲ್ ಬಫರ್ ಝೋನ್ ಅನ್ನ ನಿರ್ಮಾಣ ಒಪ್ಪಂದಕ್ಕೆ ಇಲ್ಲಿ ಎರಡೂ ದೇಶಗಳು ಸೈನ್ ಹಾಕಿದ್ವು. ಎರಡೂ ದೇಶಗಳು ಕೂಡ ತಮ್ಮ ಮಿಲಿಟರಿ ಪಡೆಗಳನ್ನ ಈ ಬಫರ್ ಝೋನ್ ನಲ್ಲಿ ನಿಲ್ಸೋಂಗಿರಲಿಲ್ಲ. 1974ರಿಂದ ಈ ಒಂದು ಒಪ್ಪಂದ ಚಾಲ್ತಿಯಲ್ಲಿತ್ತು. ಆದ್ರೆ ಈಗ ಅಸಾದು ಯಾವಾಗ ದೇಶ ಬಿಟ್ಟು ಓಡೋದ್ರು, ಈ ಒಪ್ಪಂದಕ್ಕೆ ಲೆಕ್ಕನೇ ಇಲ್ಲ, ಲೆಕ್ಕ ಬರಲ್ಲ ಅಂತ ಇಲ್ಲಿ ನೆತನ್ಯಾಹು ವಾದ ಮಂಡಿಸ್ತಾ ಇದ್ದಾರೆ. ಗಡಿಯಲ್ಲಿರುವ ಗೋಲನ್ ಹೈಟ್ಸ್ ಅನ್ನೋಂಥ ಒಂದು ಪ್ರದೇಶವನ್ನ ಈಗಾಗಲೇ ಇಸ್ರೇಲ್ ವಶಕ್ಕೆ ತಗೊಂಡಿದೆ. ಇಷ್ಟು ದಿನ ಗೋಲನ್ ಹೈಟ್ಸ್ ಎಂಬ ಪ್ರದೇಶ ಕೂಡ ಸಿರಿಯಾ ಸೇನೆಯ ಹಿಡಿತದಲ್ಲಿತ್ತು. ಇದೀಗ ಇಸ್ರೇಲ್ ಸೇನೆ ಈ ಭಾಗಕ್ಕೆ ನುಗ್ಗಿದೆ, ಗೋಲನ್ ಹೈಟ್ಸ್ ಪ್ರದೇಶವನ್ನ ತನ್ನ ವಶಕ್ಕೆ ಪಡ್ಕೊಂಡಿದೆ. ಇನ್ನಷ್ಟು ಸಿರಿಯಾ ಕಂಟ್ರೋಲ್ನಲ್ಲಿದ್ದ ಭಾಗಗಳನ್ನು ಕೂಡ ಇಲ್ಲಿ ಇಸ್ರೇಲ್ ವಶಪಡಿಸ್ಕೊಳ್ತಾ ಇದೆ. ನಮ್ಮ ಗಡಿಯಲ್ಲಿ ಯಾವುದೇ ಶತ್ರುಗಳು ಇರಬಾರ್ದು ಅನ್ನೋದು ಇಲ್ಲಿ ನೆತನ್ಯಾಹು ಅವರ ವಾದ. ಹಿಂಗಾಗಿ ನಾವು ಸಿರಿಯಾಕ್ಕೆ ನುಗ್ತಿದ್ದೀವಿ, ಸಿರಿಯಾವನ್ನು ನಮ್ಮ ಕಂಟ್ರೋಲ್ಗೆ ತಗೊತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ ಒಂದು ಕಡೆಯಿಂದ ಏನೋ ಸಿರಿಯಾವನ್ನ ನುಂಗಿಕೊಂಡು ಬರ್ತಾ ಇದೆ. ಈಗ ಈ ಹಿಂದೆ ಹಮಾಸ್ ಬಂಡುಕೋರರೇನಿದ್ರು, ಹಿಜ್ಬುಲ್ಲಾ ಬಂಡುಕೋರರು ಹೇಗೆ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು, ಅದೇ ರೀತಿ ಇನ್ನು ಮುಂದೆ ಹಯಾತ್ ಬಂಡುಕೋರರು ಕೂಡ ಇಲ್ಲಿ ಇಸ್ರೇಲ್ ಮೇಲೆ ಮುಗಿಬೀಳುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ. ಇಸ್ರೇಲ್ ಇಲ್ಲಿ ಸಿರಿಯಾದ ವಿಮಾನ ನಿಲ್ದಾಣಗಳನ್ನ, ವೆಪನ್ಸ್ ತಯಾರು ಮಾಡುವಂತಹ ಫ್ಯಾಕ್ಟ್ರಿಗಳು, ಕೆಮಿಕಲ್ಸ್ ಫ್ಯಾಕ್ಟ್ರಿಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ ಅದನ್ನೆಲ್ಲ ವಶಪಡಿಸ್ಕೊಳ್ಳೋಕೆ ನೋಡ್ತಾ ಇದೆ, ಆ ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋಕೆ ನೋಡ್ತಾ ಇದೆ. ಹಯಾತ್ ಕೂಡ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿದ್ದಾವೆ. ಒಂದು ಕಡೆ ಇಸ್ರೇಲ್ ಏನೋ ಇಲ್ಲಿ ಸಿರಿಯಾ ದೇಶವನ್ನ ನುಂಗ್ಕೊಂಡ ಬರ್ತಾ ಇದ್ರೆ, ಇನ್ನೊಂದು ಕಡೆಗೆ ಅಮೆರಿಕ ಕೂಡ ಇಲ್ಲಿ ಸಿರಿಯಾ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಅಮೆರಿಕ ಇಲ್ಲಿ ಐಸಿಸ್ ಸಂಘಟನೆಗಳು ಏನಿದಾವೆ ಅದರ ನೆಲೆಗಳ ಮೇಲೆ ಇಲ್ಲಿ ದಾಳಿ ಮಾಡ್ತಾ ಇದೆ. ಮಧ್ಯ ಸಿರಿಯಾದಲ್ಲಿ ಐಸಿಸ್ ಉಗ್ರರು 75ಕ್ಕೂ ಹೆಚ್ಚು ಇಲ್ಲಿ ನೆಲೆಗಳಿದ್ವು. ಇಲ್ಲಿ ಸಾಕಷ್ಟು ಉಗ್ರರು ಕೂಡ ಅಡಗಿದ್ರು. ಅವರ ಮೇಲೆ ಇಲ್ಲಿ ಅಮೆರಿಕ ಬಾಂಬ್ ದಾಳಿ ಮಾಡಿಬಿಟ್ಟಿದೆ. ಹಯಾತ್ ತಹ್ರೀರ್ ಅಲ್ ಶಾಮ್ ನೇತೃತ್ವದ ಉಗ್ರರು ಸಿರಿಯಾವನ್ನ ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಈ ಸಂಘಟನೆ ವಶಪಡಿಸ್ಕೊಂಡ್ರು ಕೂಡ ಇನ್ನೂ ಕೂಡ ಅಲ್ಲಿ IS ಉಗ್ರರು ಇನ್ನೂ ಉಳ್ಕೊಂಡಿದ್ದಾರೆ. ಆ ಮುಂದಿನ ದಿನಗಳಲ್ಲಿ ಇಂಥ IS ಉಗ್ರರು ಚಿಗುರಿ ಮತ್ತೆ ಹೋರಾಟಕ್ಕೆ ಇಳಿಬಾರ್ದು ಅನ್ನುವಂಥದ್ದು ಅಮೆರಿಕದ ನಿರ್ಧಾರ. ಇದೇ ಕಾರಣಕ್ಕೆ ಅಮೆರಿಕ ಸಿರಿಯಾ ಮೇಲೂ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಈ ಒಂದು ಪೂರ್ವ ಸಿರಿಯಾದಲ್ಲಿ ಅಮೆರಿಕದ ಸುಮಾರು 900 ಪಡೆಗಳನ್ನು ಹೊಂದಿದೆ. ಈ ಸೈನಿಕರು ಏನು ಮಾಡಿದ್ದಾರೆ, ಈಗ ಕುರ್ದಿಶ್ ಅನ್ನುವಂಥ ಇನ್ನೊಂದು ಸಂಘಟನೆ ಇದೆ. ಇನ್ನೊಂದು ಸಂಘಟನೆಯ ನೆರವಿನೊಂದಿಗೆ ಸಿರಿಯನ್ ಡೆಮೊಕ್ರೆಟಿಕ್ ಫೋರ್ಸ್ನೊಂದಿಗೆ ಅಮೆರಿಕ ಕೂಡ ಇವಾಗ ಸಿರಿಯಾ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಸಿರಿಯಾ ಅನ್ನೋ ದೇಶದಲ್ಲಿ ಯಾವತ್ತಿಗೂ ಶಾಂತವಾಗಿರೋಕೆ ಆಗೇ ಇಲ್ಲ. 50 ವರ್ಷದಿಂದ ಅಸಾದ್ ಕುಟುಂಬದ ದುಷ್ಟ ಆಡಳಿತ, ಇದರಿಂದ 5 ಲಕ್ಷ ಜನ 14 ವರ್ಷದಲ್ಲಿ ಕೊಲೆ ಆಗೋದ್ರು. ಅಸಾದ್ ಸರ್ವಾಧಿಕಾರತನ
ಕೊನೆಗಾಣಿಸಬೇಕು ಅಂತ ಹಯಾತ್ ಬಂಡುಕೋರರು ಇಲ್ಲಿ ಹೋರಾಡ್ತಿದ್ರು. ಈಗೇನೋ ಈ ಹಯಾತ್ ಅಲ್ಲಿ ಸರ್ಕಾರ ರಚಿಸ್ತಾ ಇದೆ. ಆದರೆ ಹೇಳಿ ಕೇಳಿ ಇದು ಕೂಡ ಒಂದು ಉಗ್ರ ಸಂಘಟನೆ. ಸಿರಿಯಾ ಅನ್ನೋದು ಈಗ ಉರಿಯೋ ಬಾಣ್ಲೆಯಿಂದ ಉರಿಯೋ ಬೆಂಕಿಗೆ ಬಿದ್ದಿದೆ ಅಷ್ಟೇ. ಮತ್ತೊಂದು ಕಡೆ ಇಸ್ರೇಲ್ ಕೂಡ ಸಿರಿಯಾವನ್ನು ಕಬಳಿಸ್ತಾ ಇದೆ. ಇಡೀ ಸಿರಿಯಾ ಇಲ್ಲಿ ಹರಿದು ಹಂಚು ಹೋಗುತ್ತೆ ಇನ್ನು ಮುಂದೆ. ಇನ್ನೊಂದು ಕಡೆಗೆ ಇರಾನ್ ಕೂಡ ಬಂಡುಕೋರರ ವಿರುದ್ಧ ತಿರುಗಿ ಬೀಳ್ಬೋದು. ಯಾಕೆಂದರೆ ಅಸ್ಸಾದ್ಗೆ ಇಷ್ಟು ದಿನ ಇರಾನ್ ಸಪೋರ್ಟ್ ಮಾಡಿತ್ತು. ಈಗ ಅಸ್ಸಾದ್ ದೇಶ ಬಿಟ್ಟೋದ್ಮೇಲೆ ಇರಾನ್ ಇಲ್ಲಿ ಸಿರಿಯಾಗೆ ಸಪೋರ್ಟ್ ಮಾಡಲ್ಲ. ಇಸ್ರೇಲ್ ಕೂಡ ಇಲ್ಲಿ ಅಟ್ಯಾಕ್ ಮಾಡ್ತಿರೋದ್ರಿಂದ ಏನು ಮಾಡುತ್ತೆ, ಇರಾನ್ ಕೂಡ ಸಿರಿಯಾ ವಿರುದ್ಧ ಇನ್ನೊಂದಿಷ್ಟು ಜಾಗವನ್ನು ಕಬಳಿಸೋಕೆ ನೋಡ್ಬೋದು. ಈ ಒಂದು ಸಿರಿಯಾ ಪತನದ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.